ಮಂಗಳೂರಿನಲ್ಲಿ ಬ್ಯಾಂಕ್ ದರೋಡೆ ಆಗಿ 4 ದಿನಗಳಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂಬೈಗೆ ಎಸ್ಕೇಪ್ ಆಯ್ತ ಡಕಾಯಿತರ ಗುಂಪು ಅನ್ನುವಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ರಸ್ತೆ ಮಾತ್ರ ಅಲ್ಲ, ಜಲಮಾರ್ಗವನ್ನು ಕೂಡ ಬಳಸಿ ಆಗಿರುವಂತ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಕೇರಳ, ತಮಿಳುನಾಡು ದಾಟಿ ಮುಂಬೈಗೆ ಎಸ್ಕೇಪ್ ಆದ್ರ ಡಕಾಯಿತರು ಅಂತ. ಮೊದಲು ಇಲ್ಲಿಂದ ಕೇರಳಕ್ಕೆ ಹೋದ್ರು ಎನ್ನಲಾಗ್ತಾ ಇತ್ತು. ಕೇರಳದಿಂದ ಬೋಟ್ ಮೂಲಕ ತಮಿಳುನಾಡಿಗೆ ಹೋಗಿರಬಹುದು ಅನ್ನುವಂತ ಶಂಕೆ ಕೂಡ ಇದೆ. ಬಟ್ ಈಗ ಮುಂಬೈಗೆ ಎಸ್ಕೇಪ್ ಆಗಿದ್ದಾರೆ ಅನ್ನುವಂತ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಕೇರಳ, ತಮಿಳುನಾಡು ಬಳಿಕ ಮುಂಬೈಗೆ ಈಗ ಖಾಕಿ ತಂಡ ಹೋಗಿರುವಂತದ್ದು. 3 ರಾಜ್ಯಗಳಲ್ಲೂ ಕೂಡ ಮಂಗಳೂರು ಪೊಲೀಸರು ತಲಾಶ್ ನಡೆಸ್ತಾ ಇದ್ದಾರೆ. ಪಕ್ಕಾ ಪ್ರೊಫೆಷನಲ್ ಡಕಾಯಿತರಿಂದಾನೇ ದರೋಡೆ ಆಗಿರುವಂತ ಅನುಮಾನ ಕೂಡ ಇದೆ. ಪೊಲೀಸರ ದಿಕ್ಕು ತಪ್ಪಿಸೋದಕ್ಕೆ ಅಂತ ಖತರ್ನಾಕ್ ಸಂಚನ್ನ ರೂಪಿಸಿದ್ರು ಈ ತಂಡದಿಂದ ಎನ್ನಲಾಗ್ತಾ ಇದೆ. ಯಾಕೆಂದ್ರೆ ಯಾವ ರೀತಿಯಾಗಿ ದರೋಡೆ ಆಯ್ತು ಅನ್ನೋದನ್ನ ನೀವು ಕೂಡ ಗಮನಿಸಿದ್ದೀರಾ. ಅಂದ್ರೆ ಆ CCTV ದೃಶ್ಯ ಬಂದಿತ್ತು, ಫಿಯೇಟ್ ಕಾರ್ನಲ್ಲಿ ಬಂದಿದ್ರು. ಬಟ್ ಆ ಕಾರು ಕೂಡ ಈಗ ಫಿಯೇಟ್ ಮಾತ್ರ ಅಲ್ಲ, ಅದಕ್ಕೂ ಮುಂಚೆ ಬೇರೆ ಕಾರ್ನಲ್ಲೂ ಬಂದಿದ್ರು ಅನ್ನುವಂಥ ಅನುಮಾನಗಳು ಕೂಡ ಇದಾವೆ. ಅದ್ರ ಜೊತೆಗೆ ಇವರು ಯಾವ ರೀತಿಯಾಗಿ ಪ್ರೀ ಪ್ಲಾನ್ ಮಾಡಿಕೊಂಡು ದರೋಡೆ ಮಾಡ್ಕೊಂಡು ಹೋದ್ರು ಅಂದ್ರೆ CCTV ಇಲ್ಲ ಬ್ಯಾಂಕ್ನಲ್ಲಿ, ಜೊತೆಗೆ ಅಲ್ಲಿ ಸೆಕ್ಯೂರಿಟಿ ಸಿಬ್ಬಂದಿ ಕೂಡ ಹೊರಗಡೆ ಇರೋದಿಲ್ಲ, ರಾತ್ರಿ ವೇಳೆ ಇರ್ತಾರೆ, ಬೆಳಗ್ಗೆ ಇರೋದಿಲ್ಲ. ಮತ್ತೊಂದು ಕಡೆ ಮಧ್ಯಾಹ್ನದ ಮೇಲೆ ಶುಕ್ರವಾರ ಆಗಿದ್ರಿಂದ ಅಲ್ಲಿ ಮುಸ್ಲಿಮರಿಗೆ ಸೇರಿದ ಅಂಗಡಿಗಳೆಲ್ಲವೂ ಕೂಡ ಕ್ಲೋಸ್ ಆಗಿರ್ತವೆ, ಅಕ್ಕಪಕ್ಕದ ಅಂಗಡಿಗಳಲ್ಲಿ ಜನರಿರೋದಿಲ್ಲ. ಹಾಗಾಗಿ ಇವೆಲ್ಲವನ್ನು ಕೂಡ ಎನ್ಕ್ಯಾಶ್ ಮಾಡಿಕೊಂಡು ಡಕಾಯಿತರು ಬಂದಿದ್ರು, ದರೋಡೆ ಮಾಡ್ಕೊಂಡು ಹೋಗಿರೋದು. ಇನ್ನು ಎಷ್ಟು ಕೋಟಿಯಲ್ಲಿ ಡಕಾಯಿತರು ತೆಗೆದುಕೊಂಡು ಹೋಗಿರೋದು? 4 ಕೋಟಿನ, 10 ಕೋಟಿನ, 12 ಕೋಟಿನ? ಅದ್ರ ಬಗ್ಗೆ ಇನ್ನೂ ಕೂಡ ಸರಿಯಾದಂಥ ಲೆಕ್ಕ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಇವರು ಎಸ್ಕೇಪ್ ಆಗಿರೋದ್ರ ಬಗ್ಗೆ ಸಾಕಷ್ಟು ಅನುಮಾನಗಳಿದ್ದಾವೆ. ಇವರು ಇಲ್ಲಿಂದ ಕೇರಳಕ್ಕೆ ಹೋದ್ರು ಎನ್ನಲಾಗ್ತಾ ಇತ್ತು. ಕೇರಳದಿಂದ ತಮಿಳುನಾಡಿಗೆ ಬೋಟ್ ಮೂಲಕ ಹೋದ್ರು, ಅಂದ್ರೆ ಜಲ ಸಾರಿಗೆ ಮೂಲಕ ಇವರು ಎಸ್ಕೇಪ್ ಆಗಿರೋದು ಎನ್ನಲಾಗ್ತಾ ಇತ್ತು. ಬಟ್ ಈಗ ಕೇರಳವನ್ನು ದಾಟಿ, ತಮಿಳುನಾಡು ದಾಟಿ ಮುಂಬೈಗೆ ಹೋಗಿರ್ಬೋದು ಅನ್ನುವಂಥ ಒಂದಷ್ಟು ಅನುಮಾನಗಳು ಕೂಡ ಇದೆ. ಒಂದ್ ಕಡೆ ಮುಂಬೈನಲ್ಲಿ ಸೈಫ್ ಅಲಿ ಖಾನ್ ಅವರ ಅಟ್ಯಾಕ್ ಆಗಿದೆ, ಅಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಅದರ ಬೆನ್ನಲ್ಲೇ ಇಲ್ಲಿಂದ ಕೇರಳ, ಮುಂಬೈ, ಅದೇ ರೀತಿಯಾಗಿ ತಮಿಳುನಾಡು ಕಡೆ ಕೂಡ ಇಲ್ಲಿ ದರೋಡೆ ಮಾಡಿದಂಥ ಡಕಾಯಿತರು ಅಲ್ಲಿಗೆ ಹೋಗಿದ್ದಾರೆ. ಈಗ ಪೊಲೀಸರಿಗೆ ಯಾವ ರೀತಿಯಾಗಿ ಒಂದಾದ್ಮೇಲೆ ಒಂದು ಪ್ರಕರಣಗಳು ಬರ್ತಾ ಇರೋದು ನೋಡಿ. ಅಲ್ಲೂ ಕೂಡ ಮುಂಬೈನಲ್ಲಿ ಪೊಲೀಸರು ಯಾವ್ಯಾವುದೋ ರಾಜ್ಯಗಳಿಗೆ ಹೋಗಿ ಸೈಫ್ ಅಲಿ ಖಾನ್ ಮೇಲೆ ಅಟ್ಯಾಕ್ ಮಾಡಿರುವಂಥ ಆ ದಾಳಿಕೋರನ್ನ ಹುಡ್ಕೋದಕ್ಕೆ ಪತ್ತೆ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಈಗಾಗಲೇ 2-3 ಜನರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಈಗ ಇಲ್ಲಿ ನಮ್ಮ ರಾಜ್ಯದಲ್ಲಿ ದರೋಡೆ ಮಾಡಿದಂಥವ್ರು ಅವ್ರೀಗ ಎಸ್ಕೇಪ್ ಆಗಿರೋದು ಎಲ್ಲಿಗೆ ಅಂತ. ಕರಾವಳಿಯಲ್ಲಿ ಆಗಿರುವಂಥ ದರೋಡೆ ಇದು. ಹಾಡ ಹಗಲೇನೆ ಫಿಯೇಟ್ ಕಾರ್ನಲ್ಲಿ ಬಂದಂಥ 5 ಜನರ ತಂಡ ಈ ರೀತಿಯಾಗಿ ಚಿನ್ನಾಭರಣ, ಹಣವನ್ನ ದೋಚ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಅವ್ರ ಪತ್ತೆಗೆ ಈಗ ಪೊಲೀಸರು ಮುಂಬೈ ಕೂಡ ತೆರಳಿದ್ದಾರೆ.